ಹಲೋ. ನೋಡಿ, ಅವಳು ಹಾಸ್ಟೆಲಿಂದ ಹೊರಟಾಗಿದೆ. ಅವಳು ಯಾವುದೇ ಕಾರಣಕ್ಕೂ ಫಂಕ್ಷನ್ ಹಾಲಿಗೆ ಬರಲೇಬಾರ್ದು. ಹೋದ್ರೆ ವಾಪಸ್ ಹಾಸ್ಟೆಲ್ಗೆ ಹೋಗ್ಬೇಕು. ಅರ್ಥ ಆಯ್ತಾ? ನೀವೇನ್ ತಲೆ ಕೆಡ್ಸ್ಕೊಂಬಿಡಿ, ಕೆಲ್ಸ ಆಯ್ತು ಅನ್ಕೊಳ್ಳಿ. ಕೆಲ್ಸ ಕರೆಕ್ಟಾಗಿ ಮುಗಿಸಿ ವಾಪಸ್ ಕಾಲ್ ಮಾಡಿ. ಅರ್ಥ ಆಯ್ತಾ? ಸರಿ ಮೇಡಮ್. ಏಯ್ ಬಾರೋ ಹೋಗೋಣ. ಹೇಳು ನರ್ತನ. ಆಂಟಿ, ಮೈನಾ ಫಂಕ್ಷನ್ಗೆ ಹೊರಟಾಗಿದೆ. ಆದ್ರೆ ಅವಳು ಯಾವುದೇ ಕಾರಣಕ್ಕೂ ಫಂಕ್ಷನ್ಗಂತೂ ಬರಲ್ಲ. ಯಾಕಂದ್ರೆ ಈ ಸಲ ನಾನು ಬುಕ್ ಮಾಡಿರೋ ರೌಡಿಗಳು ಅಂತ ಖತರ್ನಾಕ್. ನೋಡು, ಲಾಸ್ಟ್ ಟೈಮ್ ತರ ಈ ಸಲ ನಮ್ ಪ್ಲಾನ್ ಫ್ಲಾಪ್ ಆಗ್ಬಾರ್ದು. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ನಡಿಬೇಕು. ಡೋಂಟ್ ವರಿ ಆಂಟಿ, ಈ ಸಲ ಮೈನಾ ಮಾತ್ರ ಮಿಸ್ ಆಗೋಕ್ ಚಾನ್ಸೇ ಇಲ್ಲ. ಆಗ್ಬಾರ್ದು. ಎಸ್ ಆಂಟಿ, ಬಾಯ್. ಇವತ್ ಮಾರಿ ಹಬ್ಬನೇ ನಿನಗೆ. ಅಲ್ವೋ, ಅವಳನ್ನ ಹೇಗಾದ್ರೂ ಮಾಡಿ ತಡಿಬೇಕಿತ್ತು ತಾನೆ. ಎಲ್ಲ ರೀತಿಲೂ ಹೇಳ್ದೆ ಕಣೋ ಆನಂದ್, ಆದ್ರೆ ಅವಳು ಕೇಳ್ತಾನೆ ಇಲ್ಲ. ಹೇಳಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅಲ್ಲ ಧ್ರುವ, ಪುಷ್ಪಕ್ ಸರ್ಗೆ ನಿನ್ ಮೇಲೆ ತುಂಬಾ ಗೌರವ ಇದೆ. ಈಗ ನಿನ್ನ ಮೈನ ಪ್ರೀತಿ ವಿಚಾರ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಅವ್ರು ಅದನ್ನ ಹೇಗ್ ಜೀರ್ಣಿಸ್ಕೋತಾರೆ ಅಂತ ನಂಗೂ ಅದೇ ಚಿಂತೆ ಆಗಿದೆ ಜಯಂತಿ. ಅಕಸ್ಮಾತ್ ಅವ್ರು ಕೋಪ ಬಂದು ನಿಮ್ಮಿಬ್ಬರನ್ನ ಕೆಲ್ಸದಿಂದ ತೆಗೆದ್ಬಿಟ್ರೆ? ನನ್ ಟೆನ್ಷನ್ ಕೆಲ್ಸದಿಂದ ತೆಗೆದ್ರೆ ಅಂತ ಅಲ್ಲ,